ಪ್ರತಾಪ್ ರೆಡ್ಡಿ ಅವರ ರಾಜೀನಾಮೆಯ ಊಹಾಪೋಹದ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಾರಣ ಏನು ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ಈ ಹಿಂದೆ ಬೆಂಗಳೂರು ನಗರ ಆಯುಕ್ತರಾಗಿದ್ದ ಪ್ರತಾಪ್ ರೆಡ್ಡಿ ಸ್ವಯಂ ನಿವೃತ್ತಿ ತೆಗೆದುಕೊಂಡಿದ್ದಾರೆ ಅಂತ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕನ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಜಿಪಿ ಪ್ರತಾಪ್ ರೆಡ್ಡಿ. ಪೊಲೀಸ್ ಇಲಾಖೆಗೆ ಯಾವುದೇ ರಾಜೀನಾಮೆ ನೀಡಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ರಿಪಬ್ಲಿಕನ್ಗೆ ಡಿಜಿಪಿ ಪ್ರತಾಪ್ ರೆಡ್ಡಿ ಅವರೇ ಹೇಳಿದ್ದಾರೆ. ಅಲ್ಲಿಗೆ ಡಿಜಿಪಿ ಪ್ರತಾಪ್ ರೆಡ್ಡಿ ರಾಜೀನಾಮೆಯ ಊಹಾಪೋಹಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಮೂಲಕ ಸ್ಪಷ್ಟನೆ ಕೊಡೋದಕ್ಕೆ ಡಿಜಿಪಿ ಪ್ರತಾಪ್ ರೆಡ್ಡಿ ಅವರು ಮುಂದಾದ್ರು. ಸ್ವಯಂ ನಿವೃತ್ತಿ ತೆಗೆದುಕೊಂಡಿದ್ದಾರೆ, ಅವರೇ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಎನ್ನುವಂತಹ ವಿಚಾರಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಸದ್ಯ ಡಿಜಿಪಿ ಪ್ರತಾಪ್ ರೆಡ್ಡಿ ಅವರು ಹೇಳೋ ಪ್ರಕಾರ ಪೊಲೀಸ್ ಇಲಾಖೆಗೆ ನಾನು ಯಾವುದೇ ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಬಹುದು ಡಿಜಿಪಿ ಪ್ರತಾಪ್ ರೆಡ್ಡಿ ಅವರ ಬಗ್ಗೆ ಒಂದಷ್ಟು ಸುಳ್ಳು ವದಂತಿಗಳು ಎಲ್ಲೆಡೆ. ಸ್ವಯಂ ನಿವೃತ್ತಿ ತೆಗೆದುಕೊಂಡಿದ್ದಾರೆ, ಆಲ್ರೆಡಿ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಎನ್ನುವಂತ ಊಹಾಪೋಹಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಡಿಜಿಪಿ ಪ್ರತಾಪ್ ರೆಡ್ಡಿ ಅವರನ್ನ ನೇರವಾಗಿ ಪ್ರಶ್ನೆ ಮಾಡಲಾಗಿತ್ತು. ರಾಜೀನಾಮೆ ಕೊಟ್ಟಿದ್ದೀರಾ, ಸ್ವಯಂ ನಿವೃತ್ತಿ ಏನಾದರೂ ತೆಗೆದುಕೊಂಡಿದ್ದೀರಾ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿರೋ ಪ್ರಕಾರ ನಾನು ಯಾವುದೇ ರಾಜೀನಾಮೆ ಕೊಟ್ಟಿಲ್ಲ ಸರ್ಕಾರಕ್ಕೆ ಎನ್ನುವಂತ ಸ್ಪಷ್ಟನೆಯನ್ನ ರಿಪಬ್ಲಿಕನ್ ಮೂಲಕ ಕೊಟ್ಟಿದ್ದಾರೆ. ಈ ಹಿಂದೆ ಬೆಂಗಳೂರು ನಗರ ಆಯುಕ್ತರಾಗಿದ್ರು ಪ್ರತಾಪ್ ರೆಡ್ಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡ್ತಿದ್ದಾರೆ. ಹಾಗಾದ್ರೆ ಬಿಜೆಪಿ ಇಲ್ಲ ಅಂತ ಅರ್ಥನಾ? ಖಂಡಿತ ನಾವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿಯಾಗಿ ಬೆಳಿತೀವಿ. ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ಜನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಳಿಸ್ತಾರೆ. ಇವತ್ತು ಎಲ್ಲ ಒಗ್ಗಟ್ಟಾಗಿ ಹಿಂದೂ ಕಾರ್ಯಕರ್ತರು ಯಾವುದೇ ಪಕ್ಷ ಭೇದವಿಲ್ಲದೆ, ಯಾವುದೇ ಜಾತಿ ಮತ ಇಲ್ಲದೆ, ಶ್ರೀರಾಮ ಭಕ್ತರು ಒಗ್ಗಟ್ಟಾಗಿ ಇವತ್ತು ನಾವು ಏನು ಬೈಕ್ ರ್ಯಾಲಿನ ಮಾಡ್ತಾ ಇದ್ವಿ. ಮುಂದೊಂದು ದಿನ ಇದೇ ಕೆರಗೋಡು ಗ್ರಾಮದಲ್ಲಿ ಹನುಮಾನ ಆಸೆ ತೀರ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲರೂ ಕೂಡ ತಿಂಡಿ ಮಾಡ್ಕೊಂಡು ಮೂವ್ ಆಗ್ತೀರಾ? ಖಂಡಿತ. ಈಗ ಉಪಹಾರದ ವ್ಯವಸ್ಥೆ ಇದೆ, ನಮ್ಮೆಲ್ಲ ಕಾರ್ಯಕರ್ತರು ಹಿಂದೂ ಬಾಂಧವರು ರಾಮ ಭಕ್ತರಿಗೆ ಒಂದು ಉಪಹಾರದ ವ್ಯವಸ್ಥೆ ಇದೆ. ಉಪಹಾರ ಮುಗಿಸಿ ನಾವು ಹೊರಡ್ತೀವಿ ಗುರುಗಳೀಗ. ಎಸ್ ನಾಗೇಂದ್ರ ಬಾಬು ಗಮನಿಸ್ತಾ ಇದ್ದೀರಿ ಈ ಒಂದು ಪ್ರತಿಭಟನೆ ಅಂದರೆ ಅವತ್ತು ಪಾದಯಾತ್ರೆ ಮಾಡಿದ್ರು, ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಮತ್ತೊಮ್ಮೆ ಸರ್ಕಾರಕ್ಕೆ ಅಂದರೆ ಹನುಮ ಧ್ವಜವನ್ನು ಯಾವ ರೀತಿ ಇಳಿಸಿದ್ರಲ್ಲ ಮತ್ತೆ ಅದೇ ರೀತಿ ನಾವು ಅಲ್ಲಿ ಹನುಮ ಧ್ವಜವನ್ನು ನೋಡಬೇಕು ಅನ್ನೋಂಥದ್ದು ಹಿಂದೂ ಅಭಿಮಾನಿಗಳು ಹಿಂದೂ ಕಾರ್ಯಕರ್ತರ ಒಂದು ಆಸೆ ಕೂಡ ಆಗಿದೆ, ಅಭಿಲಾಷೆ ಕೂಡ ಆಗಿದೆ. ನಾಗೇಂದ್ರ ಬಾಬು ನಾನು ಮಾತನಾಡಿಸ್ತೀನಿ. ಆನಂದ್ ಕೂಡ ಮಂಡ್ಯದ ಪ್ರತಿನಿಧಿ ಆನಂದ್ ಕೂಡ ಇದ್ದಾರೆ. ಆನಂದ, ಈಗ ಈ ಹೊತ್ತಿಗೆ ಪ್ರತಿಭಟನೆಯ ಕಾವು ಜೋರಾಗಿದೆಯಾ? ಏನ್ ಹೇಳ್ತಾ ಇದ್ದಾರೆ ಪ್ರತಿಭಟನಾಕಾರರು? ಪರಿಸ್ಥಿತಿ ರಂಜಿತ್, ಮಂಡ್ಯದಲ್ಲಿ ಯಾವುದೇ ಬಂದ್ಗೆ ಕರೆ ನೀಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಪ್ರತಿಭಟನಾಕಾರರು ರಸ್ತೆಗಿಳಿತಾರೆ. ಆದರೆ ಇವತ್ತು ಆ ರೀತಿ ವಾತಾವರಣಗಳು ಕಂಡು ಬರ್ತಾ ಇಲ್ಲ. ವರ್ತಕರು ಕಾದು ನೋಡುವಂಥ ತಂತ್ರಕ್ಕೆ ಹೋಗಿದ್ರು, ಅಂದರೆ ಒಂದಷ್ಟು ವರ್ತಕರು ಬೆಂಬಲ ನೀಡಿದ್ರು. ಆದರೆ ಪ್ರತಿಭಟನೆ ಯಾವ ಥರ ಇರ್ತದೆ, ಬಂದ್ ಯಾವ ಥರ ಸ್ವರೂಪ ಪಡ್ಕೊಳ್ತದೆ ಅನ್ನೋದನ್ನು ಕಾದು ನೋಡುವಂಥ ಕಾರ್ಯಕ್ಕೆ ಹೋಗಿದ್ರು. ಕೆಲವು ವರ್ತಕರು ಮಾತ್ರ ಮಂಡ್ಯ ನಗರ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಉಳಿದಂತೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ಸದ್ಯ ಮಂಡ್ಯದ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾದಂಥ ವಿ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ತೆರೀತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ 9 ಗಂಟೆಗೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಿದ್ವು. ಆದರೆ ಯಾವಾಗ ಪ್ರತಿಭಟನಾಕಾರರು ಈ ಕಡೆ ಬರಲಿಲ್ಲ, ಹಾಗಾಗಿ ನಿಧಾನವಾಗಿ ಒಂದೊಂದೇ ಈಗ ಅಂಗಡಿಗಳು ಓಪನ್ ಆಗ್ತಾ ಇದೆ. ಜೊತೆಗೆ ವರ್ತಕರು ತಮ್ಮ ಪಾಡಿಗೆ ತಾವು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಂದಷ್ಟು ಕಡೆ ಬಂದ್ ಆಗಿರುವಂಥದ್ದು ಇಲ್ಲೂ ಕೂಡ ನಾವು ಗಮನಿಸ್ಬೋದು. ಬಹುತೇಕ ಅಂಗಡಿಗಳು ಕ್ಲೋಸ್ ಆಗಿದೆ. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಿದ್ರು, ಆದರೆ ಇವತ್ತು ಬಂದಿರೋ ಕಾರಣಕ್ಕೆ ಇವತ್ತು ಬಹುತೇಕ ಬಂದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯದಲ್ಲೇ ವರ್ತಕರು ಇದ್ದಿದ್ರು. ವರ್ತಕರ ಸಂಘದವರು ಒಂದಷ್ಟು ಈ ಒಂದು ಸಲಹೆಯನ್ನು ಕೊಟ್ಟಿದ್ರು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ಬಂದ್ ಮಾಡೋದು ಬಿಡೋದು ನಿಮ್ಮ ವಿವೇಚನೆ ಅಂತ ಹೇಳಿದರು. ಹಾಗಾಗಿ ಕೆಲವರೆಲ್ಲ ಬಂದ್ಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ರೆ, ಕೆಲವರೆಲ್ಲ ಯಾವ ರೀತಿ ವಾತಾವರಣ ಇರ್ತದೆ ಅದ್ರ ಮೇಲೆ ನಾವು ವ್ಯಾಪಾರ ಮಾಡಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರದಲ್ಲಿದ್ದರು. ಆದರೆ ಯಾವಾಗ ಬಂದು ಪರಿಣಾಮಕಾರಿಯಾಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ಅವ್ರು ಕೆಲವರೆಲ್ಲ ಈಗ ಅಂಗಡಿ ಮುಂಗಟ್ಟುಗಳನ್ನು ತೆರೆಯೋದಕ್ಕೆ ಶುರು ಮಾಡಿದ್ದಾರೆ. 10 ಗಂಟೆ ಬಳಿಕ ನಿಧಾನಕ್ಕೆ ಅಲ್ಲೊಂದು ಅಂಗಡಿಗಳು ಓಪನ್ ಆಗ್ತಾ ಈಗ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇರುವಂಥದ್ದು. ಇನ್ನು ಸಂಚಾರ ಸ್ಥಿತಿಯನ್ನು ನೋಡೋದಾದರೆ ಗಮನಿಸ್ಬೋದು, ಸಹಜವಾಗಿಯೇ ಸಂಚಾರ ಸ್ಥಿತಿ ಇದೆ. ಹಾಗಾಗಿ ಬಂದು ದೊಡ್ಡ ಮಟ್ಟದಲ್ಲಿ ಮಂಡ್ಯ ನಗರದಲ್ಲಿ ಎಫೆಕ್ಟ್ ಆಗ್ತಾ ಇಲ್ಲ. ಇನ್ನು ಕೆರಗೋಡಿನಲ್ಲಿ ಬಂದು
ಸಂಪೂರ್ಣವಾಗಿ ಆಗಿದೆ. ಆದರೆ ಮಂಡ್ಯ ನಗರದಲ್ಲಿ ದೊಡ್ಡ ಮಟ್ಟಕ್ಕೆ ಬಂದು ಎಫೆಕ್ಟ್ ಆಗ್ತಾ ಇಲ್ಲ. ಪ್ರತಿಭಟನೆಗೆ ಸೀಮಿತ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಈಗಾಗಲೇ ಕೆರಗೋಡಿನಿಂದ ಬೈಕ್ ರ್ಯಾಲಿ ಬರ್ತಾ ಇದೆ. ಆಂಜನೇಯ ಸ್ವಾಮಿ ರೈಲ್ವೆ ನಿಲ್ದಾಣದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆಯನ್ನು ಆರಂಭ ಮಾಡ್ತಾರೆ. ಆ ಪ್ರತಿಭಟನೆ ಹಾಗೂ ಏನು ಪಾದಯಾತ್ರೆಗೆ ಇವತ್ತಿನ ಹೋರಾಟ ಸೀಮಿತ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಿಂದ BJP ಹಾಗೂ JDS ಕೂಡ ಬಂದ್ಗೆ ಬೆಂಬಲ ನೀಡಿದಂತೆ ಇರೋದ್ರಿಂದ ಒಂದು ಹಿನ್ನಡೆ ಆಗುವಂಥ ಜೊತೆಗೆ ಹಿನ್ನಡೆ ಆದಂಥ ವಾತಾವರಣ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಬಂದ್ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇಲ್ಲ. ರಂಜಿತ್. ಓಕೆ ಆನಂದ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ನಮ್ಮ ಪ್ರತಿನಿಧಿ ಮಹದೇವಸ್ವಾಮಿ ಅವರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವಸ್ವಾಮಿ, ನೀವೀಗ ಎಲ್ಲಿದ್ದೀರಿ? ಅಲ್ಲಿ ಹೇಗಿದೆ ರೆಸ್ಪಾನ್ಸ್ ಈ ಒಂದು ಪ್ರತಿಭಟನೆಗೆ? ಅಂದರೆ ಇವಾಗ ಬೈಕ್ ರ್ಯಾಲಿ ಏನು ಆರಂಭವಾಗಿದೆ, ಈಗಾಗಲೇ ಕೂಡ ಏನು ಮಂಡ್ಯದತ್ತ ಕೂಡ ಹನುಮ ಭಕ್ತರು ಕೂಡ ಬೈಕ್ ರ್ಯಾಲಿ ಮುಖಾಂತರವಾಗಿ ತೆರಳಿದ್ದಾರೆ. ಆದರೆ ಪೊಲೀಸರು ಅಲ್ಲಲ್ಲಿ ಅವರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅವರನ್ನು ಅಡ್ಡಗಟ್ಟಿ, ಅಂದರೆ ಕೇವಲ ಒಂದೊಂದು ಬೈಕ್ಗಳು ಮಾತ್ರ ಹೋಗಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅವರನ್ನು ಬಿಡ್ತಾ ಇರುವಂಥದ್ದು. ಈಗಾಗಲೇ ಒಂದು ಕಡೆ ಎಲ್ಲ ಹನುಮ ಭಕ್ತರು ಕೂಡ ಜಮಾವಣೆಗೊಂಡಿದ್ದಾರೆ. ಇಲ್ಲಿಂದ ನೇರವಾಗಿ ಏನು ಮಂಡ್ಯಕ್ಕೆ ತೆರಳಿ ಮಂಡ್ಯದಲ್ಲಿ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾರೆ. ಪಾದಯಾತ್ರೆಯಲ್ಲಿ ಅಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡ್ತಾರೆ. ಅಂದರೆ ಈಗ ಸದ್ಯಕ್ಕೆ ಪಾದಯಾತ್ರೆ ಮಾಡ್ತಿರ್ತಕ್ಕಂಥ, ಅಂದರೆ ಬೈಕ್ ರ್ಯಾಲಿ ಮಾಡ್ತಿರ್ತಕ್ಕಂತಹ ಎಲ್ಲ ಹನುಮ ಭಕ್ತರು ಕೂಡ ಒಂದು ಕಡೆ ಗ್ಯಾದರ್ ಆಗಿ ಏನು ಕೆರಗೋಡಿನಲ್ಲಿ ಆ ಒಂದು ಧ್ವಜಸ್ತಂಭದಲ್ಲಿ ಆ ಹನುಮ ಧ್ವಜ ಹಾರಾಡಲೇಬೇಕು ಅಂತನ್ನುವಂತಹ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಕೂಡ, ಅಂದರೆ ಎರಡನೇ ಮಟ್ಟದ ಹೋರಾಟಕ್ಕೆ ಕೂಡ ಎಲ್ಲರೂ ಕೂಡ ಸನ್ನದ್ಧರಾಗಿ ನಿಂತಿದ್ದಾರೆ. ಮಂಡ್ಯದಲ್ಲಿ ಕೂಡ ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಹನುಮ ಭಕ್ತರು ಬೈಕ್ ರ್ಯಾಲಿಯಿಂದ ಬಂದಂಥವರು ಮಾರ್ಗ ಮಧ್ಯದಲ್ಲಿ ಅವರನ್ನು ನಿಲ್ಲಿಸ್ಕೊಳ್ಳೋದು. ಯಾಕಂದರೆ ಪೊಲೀಸರು ಎಲ್ಲರನ್ನೂ ಕೂಡ ಒಟ್ಟಿಗೆ ಹೋಗಲಿಕ್ಕೆ ಅವಕಾಶ ನಿರಾಕರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಂದರೆ ಬೈಕ್ ರ್ಯಾಲಿಗೆ ಅವರ ಅನುಮತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಕೇವಲ ಒಂದೊಂದು ಬೈಕನ್ನು ಬಿಟ್ಟಂಥ ಸಂದರ್ಭದಲ್ಲಿ ಮುಂದೆ ಬಂದು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಕಡೆ ಜಾಯ್ನ್ ಆಗುವಂಥದ್ದು, ಅಲ್ಲಿಂದ ಮತ್ತೆ ಮುಂದೆ ಬೈಕ್ ರ್ಯಾಲಿಯನ್ನು ಮುಂದುವರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ಆರೋಪಗಳನ್ನು ಕೂಡ ಹನುಮ ಭಕ್ತರು ಮಾಡ್ತಾ ಇದ್ರು. ಯಾಕಂದ್ರೆ ರಾಜ್ಯ ಸರ್ಕಾರ ನಮ್ಮ ಈ ಎಲ್ಲ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು. ಅಂದ್ರೆ ಪೊಲೀಸರನ್ನ ಮುಂದಿಟ್ಟುಕೊಂಡು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ನಮ್ಮ ಬೈಕ್ ರ್ಯಾಲಿಗೂ ಕೂಡ ತೊಂದರೆಯನ್ನು ಕೊಡ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ದಿವಿತ್, ಥ್ಯಾಂಕ್ ಯು ಆನಂದ್ ಹಾಗೂ ಮಹದೇವಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕೋಟಿ ವಂಚನೆ ಮಾಡಿರುವಂತ ಪ್ರಕರಣ ಇದು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಹೇಳಿಕೊಂಡು ಸುಮಾರು 17 ಕೋಟಿ ವಂಚನೆ ಮಾಡಿರುವಂತ ಪ್ರಕರಣ. ರೋಚಕ ಸ್ಟೋರಿ ಇದು. ಕೋಟಿ ವಂಚನೆ ಮಾಡಿರುವಂತ ರೋಚಕ ಸ್ಟೋರಿ. ವಂಚನೆ ಮಾಡಿರೋದು ಅಂತಿಂತವರ ಹೆಸರಿನಲ್ಲಿ ಅಲ್ವೇ ಅಲ್ಲ, ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರಿನಲ್ಲಿ ಭಂಗನಾಮ ಹಾಕಿರೋದಿದು. ನಮ್ಮ ಟ್ರಸ್ಟ್ಗೆ 17 ಕೋಟಿ ರೂಪಾಯಿ ಹಾಕಿದ್ದಾರಂತ ಹೇಳಿ ವಂಚನೆಯನ್ನ ಮಾಡಿರೋದು. ನಿರ್ಮಲಾ ಸೀತಾರಾಮನ್ ಹಣ ಟ್ರಾನ್ಸ್ಫರ್ ಮಾಡಿದ್ದಾಗಿ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ತಮಿಳುನಾಡು ಮೂಲದ ಪವಿತ್ರ ಎಂಬಾಕೆಯಿಂದ ಮೋಸ ಮಾಡಿರುವ ಸ್ಟೋರಿ. ನಿರ್ಮಲಾ ಸೀತಾರಾಮನ್ ನಮ್ಮ ಟ್ರಸ್ಟ್ಗೆ 17 ಕೋಟಿ ರೂಪಾಯಿ ಹಾಕಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಮೋಸ ಮಾಡಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಿನಲ್ಲಿ ಕೋಟಿ ವಂಚನೆ ಮಾಡಿರುವಂತ ಪ್ರಕರಣ ಇದು ಆನೇಕಲ್ನಲ್ಲಿ ಬೆಳಕಿಗೆ ಬಂದಿದೆ. ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಟ್ರಸ್ಟ್ಗೆ 17 ಕೋಟಿ ರೂಪಾಯಿ ಹಾಕಿದ್ದಾರೆ ಅಂತೇಳಿ ಭಂಗನಾಮ ಹಾಕಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಹೇಳಿಕೊಂಡು ಮೋಸ ಮಾಡಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ನಿರ್ಮಲಾ ಸೀತಾರಾಮನ್ ಅವರು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೇಳಿ ತಮಿಳುನಾಡು ಮೂಲದ ಪವಿತ್ರ ಎಂಬಾಕೆ